ಅಲ್ಲ ಸೂರ್ಯ ಅವರೇ, ಇವನೇನು ಪೂರ್ತಿ ವಿಷಯ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದಾನೆ. ನೀವು ಅದೇ ರೀತಿ ಮಾತಾಡ್ತಾ ಇದ್ದೀರಲ್ಲ. ನಾನು ನಿಮಗೆ ಫೋನಲ್ಲಿ ಹೇಳಿದ್ನಲ್ಲ, ಸಾಕ್ಷಿನ ರಂಜಿತ್ನ ಮೀಟ್ ಮಾಡು ಅಂತ ನಾನು ಹೇಳಿಲ್ಲ ಸೂರ್ಯ ಅವರೇ. ನಿಮಗೆ ವಿಷಯ ಗೊತ್ತಲ್ವಾ? ನನಗೆ ಆ್ಯಕ್ಚುಲಿ ಆದಿತ್ಯ ಮನೆಗೆ ಬಂದರೆ ನನಗೆ ವಿಷಯ ಗೊತ್ತಾಗಿತ್ತು. ನೋಡಿ ಡ್ಯಾಡ್, ಇದು ನಂಬೋ ಅಂತ ಮಾತಾ? ಸಾಕ್ಷಿ ಆರ್ತಿ ಅಮ್ಮಂಗೆ ಹೇಳ್ದೆ ರಂಜಿತ್ನ ಮೀಟ್ ಮಾಡಕ್ಕೆ ಸಾಧ್ಯನಾ ಡ್ಯಾಡ್? ಇವಳನ್ನ ಇಲ್ಲೇ ಬಿಟ್ರೆ ನಮಗೆ ಗೊತ್ತಿಲ್ಲದೆ ಮದುವೆನೂ ಮಾಡಿಸ್ಬಿಡ್ತಾರೆ ಅಷ್ಟೇ. ಸಾಕ್ಷಿ, ನೀನಾದರೂ ಹೇಳಿ, ಇವರಿಬ್ರು ನನ್ನ ಮಾತು ನಂಬ್ತಾ ಇಲ್ಲ ಕಡೆ. ಡ್ಯಾಡಿ, ರಂಜಿತ್ ಹತ್ರ ನಾನೇ ಮಾತಾಡಕ್ಕೆ ಹೋಗಿದ್ದು. ನಾನು ಅವ್ರ ಹತ್ರ ಮಾತಾಡಕ್ಕೆ ಹೋಗಿದ್ದ ವಿಷಯ ಅಮ್ಮಂಗೆ ಗೊತ್ತೇ ಇರಲಿಲ್ಲ. ನನ್ನ ಮಾತು ನಂಬಿ ಅಮ್ಮನ ಮೇಲೆ ಸುಮ್ಮನೆ ಸಂದೇಹ ಪಡಬೇಡ ಅಂತ ಆರ್ಯಂಗೆ ಹೇಳಿ. ಏನೇ ಆದರೂ ಸಾಕ್ಷಿ ನಿಮ್ಮನ್ನ ಬಿಟ್ಕೊಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮನ್ನ ಬಚಾವ್ ಮಾಡೋದಕ್ಕೆ ಅವಳಿಗೆ ಹೇಳ್ತಾ ಇದ್ದಾಳಲ್ವಾ? ಪ್ರಪಂಚದಲ್ಲಿ ಯಾರನ್ನು ಬೇಕಾದ್ರೂ ನಂಬಿಸ್ಬೋದು ಸೂರ್ಯ ಅವರೇ, ಆದ್ರೆ ನಿಮ್ಮನ್ನ ನಂಬಿಸೋದು, ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟದ ಕೆಲಸ. ಮುಂಚೆನೂ ಅಷ್ಟೇ ಅರ್ಪಿತಾ, ರಾಕಿ ಅವರಿಬ್ರು ಮಾತು ಕೇಳ್ಕೊಂಡು ನನ್ನ ಮನೆಯಿಂದ ಹೊರಗೆ ಹಾಕಿದ್ರಿ. ನಾವಿಬ್ರು ದೂರ ಆದ್ವಿ. ಇವನು ಅಷ್ಟೇ ನನ್ನ ಮೇಲೆ ದ್ವೇಷ ಬೆಳೆಸ್ಕೊಳ್ತಾನೆ ಬಂದ. ಇತ್ತೀಚಿನ ದಿನಗಳಲ್ಲಿ ಮತ್ತೆ ಕನಸು ಕಟ್ಕೊಂಡೆ ನಾವೆಲ್ಲರೂ ಒಂದಾಗಿ ಸಂತೋಷವಾಗಿರ್ಬೋದು ಅಂತ. ಆದ್ರೆ ಸಂತೋಷಗಳು ಇಷ್ಟು ಬೇಗ ಹೊಡೆದು ಹೋಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಇಷ್ಟು ವರ್ಷ ಆದ್ರೂ ನಿಮ್ಮ ಅನುಮಾನದ ಗುಣ ಇದೆಯಲ್ಲ, ಅದು ಮಾತ್ರ ಇನ್ ಮುಂದೆ ಯಾವತ್ತೂ ಬದಲಾಗಕ್ಕೆ ಸಾಧ್ಯನೇ ಇಲ್ಲ. ಇನ್ನು ನಿಮ್ಮನ್ನ ಕನ್ವಿನ್ಸ್ ಮಾಡೋ ಶಕ್ತಿ ನನಗಿಲ್ಲ ಸೂರ್ಯ ಅವರೇ. ಪ್ಲೀಸ್ ಆರ್ತಿ ಅವರೇ, ನನ್ನ ಮಾತಿನ ಉದ್ದೇಶ ಅದಾಗಿರ್ಲಿಲ್ಲ. ದಯವಿಟ್ಟು ಏನು ಮಾತಾಡಬೇಡಿ. ನಿಮ್ಮ ಮಾತನ್ನು ಕೇಳಿಸ್ಕೊಳಕ್ ನನಗಾಗಲ್ಲ. ಹೊಡೆದೋದು ಮನ್ಸುಗಳು ಇನ್ಯಾವತ್ತೂ ಒಂದಾಗಕ್ಕೆ ಸಾಧ್ಯ ಇಲ್ಲ ಸೂರ್ಯ ಅವರೇ. ಕರ್ಕೊಂಡು ಹೋಗಿ ನಿಮ್ಮ ಮಗಳನ್ನ. ಇನ್ಯಾವತ್ತೂ ಅವಳನ್ನ ಇಲ್ಲಿ ಕಳಿಸ್ಬೇಡಿ. 20 ವರ್ಷ ನಾನು ನೋವನ್ನ ನುಂಗಿ ಸೋತು ಹೋಗಿದ್ದೀನಿ. ಇನ್ ಮುಂದೆ ನನ್ನ ಕೈಲಿ ತಡ್ಕೊಳ್ಳೋ ಶಕ್ತಿ ಇಲ್ಲ. ನೀವೆಲ್ಲರೂ ಸಿಗೋಕ್ಕಿಂತ ಮುಂಚೆ ನಾನು, ಆದಿ, ಅಮ್ಮ ನಮ್ಮ ಪಾಡಿಗೆ ನಾವು ಹೇಗಿದ್ವೋ ಇನ್ ಮುಂದೆ ಹಾಗೆ ಇರ್ತೀವಿ. ದಯವಿಟ್ಟು ಅವಳನ್ನ ಇಲ್ಲಿಂದ ಕರ್ಕೊಂಡು ಹೋಗಿ. ಇನ್ಯಾವತ್ತೂ ಈ ಕಡೆ ಬರಬೇಡಿ. ಇನ್ನು ಒಂದು ಕ್ಷಣ ನೀವಿಲ್ಲೇ ನಿಂತ್ರೆ ನಾನೇನ್ ಮಾಡ್ಕೊಳ್ತೀರೋ ನನಗೆ ಗೊತ್ತಿಲ್ಲ. ಆರ್ತಿ ಅವರೇ, ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ನಿಮ್ಮನ್ನು ಹರ್ಟ್ ಮಾಡೋ ಉದ್ದೇಶ ನನಗಿರಲಿಲ್ಲ. ಈ ವಿಷಯನ ನಾನು ಇಲ್ಲಿಗೆ ಮರ್ತ್ಬಿಡ್ತೀನಿ. ನೀವು ಮರ್ತ್ಬಿಡಿ. ನಮ್ಮಿಂದ ನಿಮ್ಮ ಮನಸ್ಸಿಗೆ ನೋವಾಗಿದೆ. ಪ್ಲೀಸ್ ಕ್ಷಮಿಸ್ಬಿಡಿ. ದಯವಿಟ್ಟು ಸಾಕ್ಷಿನ ಕರ್ಕೊಂಡು ಹೊರಟೋಗಿ. ಬಹಳ ಕಷ್ಟಪಟ್ಟು ನೀವು ನನಗೆ ಸಿಕ್ಕಿದ್ದೀರಿ. ಮತ್ತೆ ನಿಮ್ಮನ್ನು ಕಳ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ಈ ವಿಷಯನ ದೊಡ್ಡದು ಮಾಡಬೇಡಿ ಪ್ಲೀಸ್. ಅಮ್ಮ ಪ್ಲೀಸ್ ಅಮ್ಮ, ದಯವಿಟ್ಟು ಸಾಕ್ಷಿನ ಕರ್ಕೊಂಡು ಹೊರಟೋಗಕ್ಕೆ ಹೇಳಿ. ನೋಡಿ ಸೂರ್ಯ ಅವರೇ, ಆರ್ತಿ ಹೇಳ್ದಾಗೆ ಒಡೆದು ಹೋಗಿರೋ ಮನ್ಸನ್ನ ಯಾವತ್ತೂ ಒಂದ್ ಮಾಡಕ್ಕಾಗಲ್ಲ ಅನ್ನೋದನ್ನ ಸಾಬೀತು ಮಾಡ್ಬಿಟ್ರೆ ನೀವು. ಆರ್ತಿ ಬಗ್ಗೆ ಚೆನ್ನಾಗಿ ಗೊತ್ತು ನಿಮ್ಗೆ. ಅವಳು ಯಾವತ್ತಾದ್ರೂ ಆರ್ಯ ಸಾಕ್ಷಿ ಮಧ್ಯೆ ಭೇದ ಮಾಡಕ್ ಸಾಧ್ಯನಾ ಹೇಳಿ? ಒಂದು ವೇಳೆ ಒಂದೇ ಒಂದು ತುತ್ತು ಅನ್ನ ಇದ್ರು ಅದನ್ನ ಸಾಕ್ಷಿಗೆ ತಿನ್ಸಿ ಆ ದಿನ ಉಪವಾಸ ಮಲಗಿಸ್ತಾಳೆ ನನ್ನ ಮಗಳು. ಅಂತ ಮಗಳ ಮೇಲೆ ಸಂಶಯ ಪಡ್ತೀರಲ್ಲ ನೀವು. ಇವಳು ನಿಮ್ ಜೊತೆಲಿದ್ರೆ ನಿಮ್ ನಂಬಿಕೆನ ಉಳಿಸ್ಕೊಳ್ಳೋದಕ್ಕೆ ತನ್ನ ಪ್ರಾಮಾಣಿಕತೆನ ಸಾಬೀತು ಮಾಡ್ತಾನೆ ಇರ್ಬೇಕಾಗತ್ತೆ. ತುಂಬಾ ನೋವು ಕೊಡುವಂತ ವಿಷಯ ಸೂರ್ಯ ಅವರೇ ಇದು. ಇಂಥ ಸಂಬಂಧಕ್ಕೆ ಅರ್ಥನೇ ಇರಲ್ಲ. ಅವಳು ಏನೇ ಮಾಡಿದ್ರು ಆದಿ ಅವಳ ಮಗ, ಸಾಕ್ಷಿ ನಿಮ್ಮ ಮಗಳು ಅಂತ ನೀವಾಗ್ಲಿ ಆರ್ಯನಾಗ್ಲಿ ಅವಳ ಮೇಲೆ ಸಂಶಯ ಪಡ್ತಾನೆ ಇರ್ತೀರ. ಅದಕ್ಕೆ ಸಾಕ್ಷಿನ ಇಲ್ಲಿಂದ ಕರ್ಕೊಂಡು ಹೊರಟೋಗಿ. ಇನ್ನು ಯಾವತ್ತೂ ಈ ಮನೆ ಕಡೆ ತಲೆ ಹಾಕ್ಬೇಡಿ ನೀವು. ಅಮ್ಮ, ನನ್ನ ಮಾತ್ರ ಕಳಿಸ್ಬೇಡಿ ಅಮ್ಮ. ನಾನು ನಿಮ್ಮ ಜೊತೆಲೇ ಇರ್ತೇನೆ. ನಿನ್ನ ಬಿಟ್ಟು ನನ್ನ ಕೈಲಿರಕ್ಕಾಗಲ್ಲ.
ನನ್ನನ್ನು ಕಳಿಸ್ಬೇಡಿ ಪ್ಲೀಸ್, ಕಳಿಸ್ಬೇಡಿ ಅಮ್ಮ. ಸಾಕ್ಷಿ, ನಿನ್ನ ಕಳ್ಸಕ್ಕೆ ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಆದರೆ ನಿಮ್ಮಪ್ಪ ನಿನ್ನ ತಮ್ಮ ಬಂದು ನಮ್ಮಮ್ಮನ ಮೇಲೆ ಇಷ್ಟೆಲ್ಲ ಮಾತಾಡಿದ್ಮೇಲೂ ನಿನ್ನೆಲ್ಲ ಇಟ್ಕೊಂಡ್ರೆ ತಪ್ಪಾಗತ್ತೆ. ತಗೊಂಡು ನಿಮ್ಮ ಅಕ್ಕನ ಕರ್ಕೊಂಡೋಗಿ. ಬಾ ಸಾಕ್ಷಿ. ರಂಜಿತ್, ನಿಮ್ಮ ಅಮ್ಮನ ಕೈಲಿ ಆರತಿ ಮೇಡಮ್ಗೆ ಫೋನ್ ಮಾಡಿಸು. ಅವ್ರು ಸ್ವಲ್ಪ ಸಾಫ್ಟ್ ಆಗ್ತಾರೆ. ಸಾಕ್ಷಿ ಮದುವೆ ವಿಷಯ ಮಾತಾಡೋದಕ್ಕೆ ಅನುಕೂಲ ಆಗತ್ತೆ. ನಾನು ಅವ್ರ ಹತ್ರ ಮಾತಾಡೋದಿಲ್ಲ. ನಿಮ್ಮ ಆಟದಲ್ಲಿ ದಾಳ ಆಗೋಕ್ಕೆ ನಾನು ಇಷ್ಟಪಡೋದಿಲ್ಲ. ರಂಜಿತ್ ನಿಮ್ಮ ಮಗ ಅಂತ ಅವ್ರ ಮುಂದೆ ನೀವು ಹೇಳಿದ್ರೆ ಮಾತ್ರ ಅವ್ರಿಗೆ ಫೋನ್ ಮಾಡಿ ನಾನು ಮಾತಾಡ್ತೀನಿ. ಇಲ್ಲದೆ ಇದ್ರೆ ಮಾತಾಡೋದಿಲ್ಲ. ನನಗೆ ಕೋಪ ತರಿಸ್ಬೇಡ ನೀನು. ಹೇಳಿದ್ದನ್ನ ಕೇಳಿದ್ರೆ ಸರಿ. ಡ್ಯಾಡ್ ಪ್ಲೀಸ್, ಅಮ್ಮನ ಮೇಲೆ ರೇಗಬೇಡಿ ನೀವು. ಮತ್ತೆ ನೀನೇ ಹೇಳಿ ಒಪ್ಸೋಳಿಗೆ. ಮಾ, ನಾನು ಆರತಿ ಮೇಡಮ್ಗೆ ಫೋನ್ ಮಾಡ್ತೀನಿ. ಮೊದಲು ನಾನು ಮಾತಾಡಿ ಆಮೇಲೆ ನಿಮಗೆ ಕೊಡ್ತೀನಿ. ಪ್ಲೀಸ್ ಮಾತಾಡಿ ನೀವು. ನೀನು ನಿಮ್ಮ ಅಪ್ಪನ ದಾರಿನೇ ಹಿಡಿತಾ ಇದೆಯಲ್ಲೋ, ನಿನಗಾದ್ರೂ ಬುದ್ಧಿ ಬೇಡವಾ? ನ್ಯಾಯ ಅನ್ಯಾಯದ ಬಗ್ಗೆ ನನ್ನ ಮುಂದೆ ಭಾಷಣ ಬಿಗಿಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ ನಿನಗೆ. ಅಮ್ಮ, ರಂಜಿತ್ ಫೋನ್ ಮಾಡ್ತಾ ಇದ್ದಾರೆ. ತಗೋಬೇಡ ಅವ್ನ ಫೋನ್ನ. ನಮ್ಮ ಮನೆ ನೆಮ್ಮದಿ ಹಾಳು ಮಾಡ್ದವನು ಅವನು. ಇನ್ನೇನು ಉಳಿದಿದೆ ಅಂತ ಕೇಳಕ್ಕೆ ಫೋನ್ ಮಾಡಿದ್ದಾನೆ ಏನೋ. ರಿಸೀವ್ ಮಾಡ್ತಿಲ್ಲ ಡ್ಯಾಡ್. ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಬೈಜು, ನಿನ್ನ ಮೊಬೈಲಿಂದ ಫೋನ್ ಮಾಡು. ಇಲ್ಲ, ನಾನು ಮಾಡೋದಿಲ್ಲ. ಮಾಡು. ಮಾ, ನಂಬರ್ ಹೇಳ. 97807. ರಿಂಗ್ ಆಗ್ತಿದೆ, ತಗೋ ಮಾತಾಡು. ಮಾತಾಡು. ತಗೋಮ್ಮ, ಮಾತಾಡು. ಹಲೋ, ಯಾರು ಮಾತಾಡ್ತಾ ಇರೋದು? ಆರ್ತಿಯವರಾ? ಹೌದು, ನೀವ್ಯಾರು? ವೈಜಯಂತಿ ಅಂತ. ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಹೇಳೋದಕ್ಕಿಂತ ನನ್ನ ಮಗನ ಹೆಸರು ಹೇಳಿದ್ರೆ ನಾನು ಯಾರು ಅಂತ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ರಂಜಿತ್ ತಾಯಿ. ನಾವಿಬ್ಬರು ಒಂದ್ಸಲ ಸ್ಕೈಪಲ್ಲಿ ಮಾತಾಡಿದ್ವಿ. ನೆನಪಿದೆಯಾ ಆರ್ತಿಯವರೇ? ನೆನಪಿದೆ, ಹೇಳಿ. ಆರ್ತಿಯವರೇ, ನನ್ನ ಮಗ ನಿಮ್ಮ ಮಗಳ ಜೊತೆ ತಪ್ಪಾಗಿ ನಡ್ಕೊಂಡ. ಅವನ ಪರವಾಗಿ ನಾನು ನಿಮ್ಮನ್ನ ಕ್ಷಮೆ ಕೇಳ್ತಾ ಇದ್ದೀನಿ. ಈ ಕ್ಷಮೆ ಕೇಳಿ ಏನೂ ಪ್ರಯೋಜನ ಇಲ್ಲ ಬಿಡಿ. ಆಗಿದೆಲ್ಲ ಆಗೋಗಿದೆ. ನಿಮ್ಮ ಮಗ ತಪ್ಪು ಮಾಡ್ದ ಅಂತ ನನ್ನ ಮಗ ಹೋಗಿ ಚಾಕು ಹಾಕಿದ್ದಾನೆ. ಏನೇನೋ ಆಗೋಯ್ತು. ನಿಮ್ಮ ಸಂಕಟ ನನಗೆ ಅರ್ಥ ಆಗುತ್ತೆ ಆರ್ತಿಯವರೇ. ಹೀಗಾಗಬಾರ್ದಾಗಿತ್ತು. ನನ್ನ ಮಗ ನಿಮ್ಮ ಮಗಳ ಜೊತೆ ತಪ್ಪಾಗಿ ನಡ್ಕೊಂಡ ಅಂತ ನಿಮ್ಮ ಮಗ ನನ್ನ ಮಗನಿಗೆ ಸ್ಟಾಪ್ ಮಾಡಿಬಿಟ್ಟಂತೆ. ಅವನು ಈ ರೀತಿ ಮಾಡಿರೋದು ತುಂಬ ದೊಡ್ಡ ತಪ್ಪು. ಆದರೆ ತಂಗಿಗೆ ಹೀಗಾದಾಗ ಬಣ್ಣನಿಗೆ ಹೇಗಾಗುತ್ತೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗುತ್ತೆ ಆರ್ತಿಯವರೇ. ಅದಕ್ಕೋಸ್ಕರ ನಿಮ್ಮ ಹತ್ರ ಹೇಗೆ ಕ್ಷಮೆ ಕೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈ ಕ್ಷಮೆ ಕೇಳಿ ಏನೂ ಉಪಯೋಗ ಇಲ್ಲ ಬಿಡಿ. ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಫೋನ್ ಮಾಡಿದ್ರಲ್ಲ, ಅದು ಸಾಕು. ನಿಮ್ಮ ಮಗ ರಂಜಿತ್ ಹೇಗಿದ್ದಾರೆ? ಇನ್ನೂ ಹಾಸ್ಪಿಟಲ್ನಲ್ಲೇ ಇದ್ದಾನೆ. ಕೊಡ್ತೀನಿ ರೀ. ಹಲೋ ಮ್ಯಾಮ್, ನಮಸ್ಕಾರ. ಹೇಳಿ. ನನ್ನ ಮಗನ ವಿರುದ್ಧ ಸ್ಟೇಟ್ಮೆಂಟ್ ಕೊಡದೇ ಇದ್ದಿದ್ದಕ್ಕೆ ಅವನ ಮೇಲೆ ಕೇಸ್ ಹಾಕದೆ ಹಾಗೆ ಬಿಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್. ನನ್ನ ಮಗನ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಡಬೇಡಿ ಅಂತ ಸಾಕ್ಷಿ ನಿಮ್ಮ ಹತ್ರ ಬಂದು ಕೇಳ್ಕೊಂಡ. ಹಾಂ ಹೌದು ಮೇಡಮ್. ಸಾಕ್ಷಿ ಅವ್ರು ಬಂದು
ಆದಿತ್ಯನ ವಿರುದ್ಧ ಸ್ಟೇಟ್ಮೆಂಟ್ ಕೊಡಬೇಡಿ ಅಂತ ಕೇಳ್ಕೊಂಡ್ರು. ಬರೀ ಅದು ಮಾತ್ರ ಕಾರಣ ಅಲ್ಲ ಮೇಡಮ್, ಆದಿತ್ಯ ನಿಮ್ಮ ಮಗ ಅನ್ನೋ ಕಾರಣ ಕೂಡ. ಆಮೇಲೆ ನೀವು ತುಂಬ ಕಷ್ಟಪಟ್ಟು ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ದೀರಾ, ಅದು ಇದರಿಂದ ಹಾಳಾಗಬಾರ್ದಲ್ವಾ, ಅದಕ್ಕೆ. ಥ್ಯಾಂಕ್ಸ್. ನಾನು ಕೆಲಸಕ್ಕೆ ರಿಸೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಮೇಡಮ್? ಕಾರಣನ ವಿಶೇಷವಾಗಿ ಕೇಳೋ ಅಗತ್ಯ ಇದೆಯಾ ಸರ್? ಮ್ಯಾಮ್ ಪ್ಲೀಸ್, ನನಗೊಂದೇ ಒಂದು ಫೇವರ್ ಮಾಡೋದಕ್ಕಾಗುತ್ತಾ ನಿಮಗೆ? ಹೇಳಿ. ನಾನಿವಾಗ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದೀನಿ. ಇಂಥ ಟೈಮಲ್ಲಿ ನೀವು ರಿಸೈನ್ ಮಾಡಿಬಿಟ್ರೆ ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ಳೋದಕ್ಕೆ ಯಾರೂ ಇರಲ್ಲ. ಸೊ ಪ್ಲೀಸ್, ನಾನು ಡಿಸ್ಚಾರ್ಜ್ ಆಗಿ ಬಂದು ನಿಮ್ಮ ಜಾಗಕ್ಕೆ ಬೇರೆಯವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳೋವರೆಗೂ ನಿಮ್ಮ ಕೆಲಸನ ಕಂಟಿನ್ಯೂ ಮಾಡೋದಕ್ಕಾಗುತ್ತಾ ಪ್ಲೀಸ್? ಸರಿ ಸರ್, ಇರ್ತೀನಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಏನಂದ್ರು ಮೇಡಮು? ತುಂಬ ಅಪ್ಸೆಟ್ ಆಗಿದ್ದಾರೆ ಡ್ಯಾಡ್. ಕೆಲಸಕ್ಕೆ ರಿಸೈನ್ ಮಾಡ್ತೀನಿ ಅಂದರು. ಸಾಕ್ಷಿನ ನನಗೆ ಮದುವೆ ಮಾಡಿಕೊಡೋದು ಇಂಪಾಸಿಬಲ್ ಅನ್ನಿಸ್ತಾ ಇದೆ. ಡೋಂಟ್ ವರಿ ಕಣೋ, ಈಗ ನಿಮ್ಮಮ್ಮ ಬಂದಿದ್ದಾಳಲ್ಲ, ನಮ್ಮಿಂದ ಆಗದಿರೋ ಕೆಲಸನ ಇವಳು ಮಾಡ್ತಾಳೆ. ನೋವೇ, ನಿಮ್ಮ ಕೆಟ್ಟ ಆಟಕ್ಕೆ ನನ್ನನ್ನು ಕರಿಬೇಡಿ. ನನ್ನ ಪ್ರಾಣ ಹೋದರೂ ನಿಮ್ಮ ಮಾತಿಗೆ ನಾನು ಒಪ್ಪೋದಿಲ್ಲ. ನೀನು ಒಪ್ಪಲ್ಲ ಅಂದರೂ ನಾನಿನ್ನು ಒಪ್ಪಿಸ್ತೀನಿ. ನನ್ನ ಸ್ವಭಾವ ಗೊತ್ತಲ್ಲ ನಿನಗೆ. ಅದೇ ಹೊಟ್ಟೆ ಹಶ್ವಾಗ್ತಿದೆ, ಏನಾದರೂ ತಿನ್ನೋಕೆ ಕೊಡ್ಸು. ಏ ಲೂಸು, ಕಾಫಿ ಡೇಗೆ ಆಟ ಆಡಕ್ಕೆ ಬಂದಿದ್ದೀವಿ, ಊಟ ಮಾಡಕ್ತಾನೆ ಬಾರ. ಯಾಕೋ? ಆ ಲೂಸ್ ನನ್ನ ಮಗನು ಇಲ್ಲೇ ಇದ್ದಾನೆ, ಬೇರೆ ಹೋಟ್ಲಿಗೆ ಹೋಗೋಣ ಬಾ. ಅವ್ರಿದ್ರೆ ಏನಂತೆ, ನಾವು ನಮ್ಮ ಪಡೆ ತಿನ್ಕೊಂಡು ಹೋಗೋಣ ಬಾ. ಬಾ ಅದಿ, ನನ್ಗೆ ಹೊಟ್ಟೆ ಹಶ್ವು. ಕೂತ್ಕೋ. ಅದ್ಯಾಕೆ ಆಗ್ಲಿಂದ ಅವ್ರ ಕಡೆನೇ ನೋಡ್ತಾ ಇದ್ದೀರಾ ನೀವು? ಆ ಹುಡುಗಿ ಜೊತೆಗೆ ಅಲ್ಲಿ ಹುಡುಗ ಕೂತಿದ್ದಾನಲ್ಲ, ಅವನೇ ಆರ್ತಿ ಮಗ ಆದಿತ್ಯ. ಅಂದ್ರೆ ರಂಜಿತ್ಗೆ ಚಾಕು ಹಾಕಿ ಸಾಯಿಸಕ್ ನೋಡೋದು ಇವನೇನಾ? ತಡೀರಿ, ಯಾಕೆ ಹಾಗೆ ಮಾಡ್ದಂತ ಈಗಲೇ ಕೇಳ್ತೀನಿ ಅವನನ್ನ. ಅವನು ಸಾಕ್ಷಿ ಅಣ್ಣ. ಸಾಕ್ಷಿ ಜೊತೆಗೆ ನಿನ್ನ ಮಗ ಹಾಗೆ ನಡ್ಕೊಂಡೋದಕ್ಕೆ ಇವನು ಅವನನ್ನು ಸಾಯಿಸೋಕೆ ಹೋಗಿದ್ದ. ಹಾಗಂತ ಮಗನ್ ಸಾಯಿಸಕ್ ಬಂದವನು ಎದುರುಗಡೆನೆ ಕೂತಿದ್ರು ಸುಮ್ಮನೆ ಇರಕ್ಕೆ ನಿಮ್ ಕೈಲಾಗ್ಬೋದು, ನನ್ಗಾಗಲ್ಲ. ನನಗೂ ಅವನನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ಬೇಕು ಅನ್ಸತ್ತೆ. ಆದರೆ ನನ್ನ ಮನಸ್ಸು ಹೇಳ್ದಾಗ ಕೇಳ್ಕೊಂಡಿದ್ದಿದ್ರೆ ಇನ್ನು ಲೋಯರ್ ಮಿಡಲ್ ಕ್ಲಾಸಲ್ಲೇ ಇರ್ತಿದ್ದೆ. ಇಷ್ಟು ಎತ್ತರಕ್ಕೆ ಬೆಳೆಯೋಕ್ಕಾಗ್ತಿರ್ಲಿಲ್ಲ. ಅವನ ತಂಗಿ ನಮ್ಮ ಮನೆ ಸೊಸೆಯಾಗಿ ಬರಬೇಕು ಅಂದರೆ ನಾವು ಸಮಾಧಾನವಾಗಿರಬೇಕು. ನಾಚಿಕೆ ಆಗಲ್ವಾ ನಿಮ್ಗೆ? ಹೆಂಡತಿ ಎದುರುಗಡೆ ಕೂತಿದ್ರು ಬೇರೆ ಹುಡುಗಿನ ಹಾಗೆ ನೋಡ್ತಾ ಇದ್ದೀರಲ್ಲ. ತೋಚಿದ್ದೆಲ್ಲ ಮಾತಾಡ್ಬೇಡ, ಅವಳು ನನ್ನ ಮಗಳು. ಮಗಳ? ಮಗಳು ಅಂದ್ರೆ ಸ್ವಂತ ಮಗಳಲ್ಲ, ಮಗಳ ಥರ ಅಂತ ಹೇಳಿದೆ. ಅವಳು ಆದಿತ್ಯನ ಮದುವೆ ಆಗೋ ಹುಡುಗಿ. ಆದಿತ್ಯ ಮುಂಚೆ ನನ್ನ ಹತ್ರ ಕೆಲಸ ಮಾಡ್ತಾ ಇದ್ನಲ್ಲ, ಆಗ ಹುಡುಗಿಗೆ ನಾನು ಹೇಳಿದ್ದೆ, ನೀನು ನನ್ನ ದತ್ತು ಮಗಳ ಥರ, ನಿನ್ನ ಮದುವೆನ ನಾನೇ ಮಾಡಿಸ್ತೀನಿ ಅಂತ. ಆದಿತ್ಯ ನನ್ನ ಹತ್ರ ಕೆಲಸ ಬಿಟ್ಟು ಹೋದ್ಮೇಲೆ ನಾನು ಇವತ್ತೇ ಅವನು ನೋಡ್ತಿರೋದು. ದಿನ ಕೂತ್ಕೊಂಡು ಅಷ್ಟು ಕೆಟ್ಟ ಯೋಚನೆಗಳನ್ನ ಮಾಡ್ತಾ ಇರ್ತೀರಾ. ಅದ್ರ ಮಧ್ಯೆ ಒಂದು ಹುಡುಗಿನ ದತ್ತು ತಗೊಂಡು ಅವಳು ಮದುವೆ ಮಾಡಬೇಕು ಅಂತ ಯೋಚನೆ ಮಾಡಿದ್ರಲ್ಲ, ಅದೇ ಸಂತೋಷ. ಆದಿತ್ಯ ಈಗ ನನ್ನ ಹತ್ರ ಕೆಲಸ ಮಾಡ್ತಾ ಇಲ್ಲ. ಅವನಿಗೆ ನನ್ನ ಮೇಲೆ ತುಂಬ ಕೋಪ ಇದೆ. ಹೀಗಾಗಿ ಅವಳು ನನ್ನ ಹತ್ರ ಮಾತಾಡ್ತಾಳೋ ಇಲ್ವೋ? ಯಾಕೆ ಮಾತಾಡ್ಸಲ್ಲ? ನಾನು ಮಾತಾಡಿಸ್ತೀನಿ. ಮೇಡಮ್ ಇಲ್ಲಿ ಬರ್ತಾರೆ. ನನಗೆ ಗೊತ್ತು, ಆದಿತ್ಯ ಫೋನಲ್ಲಿ ಮಾತಾಡಕ್ಕೆ ಹೋಗಿದ್ದಾನೆ. ಅವ್ನು ಬರೋವರೆಗೂ ನಿನ್ನನ್ನು ಮಾತಾಡಿಸ್ತಾ ಇರೋಣ ಅಂತ ಬಂದೆ. ನಿಮಗೆ ಆದಿತ್ಯ ಗೊತ್ತಾ? ಯಾರೇ ಇವರು? ನಾನು ರಂಜಿತ್ ತಾಯಿ, ವೈಜಯಂತಿ. ನಿಮಗೆ ರಂಜಿತ್ ಮೇಲೆ ತುಂಬ ಕೋಪ ಇದೆ. ರಂಜಿತ್ ನನಗೆಲ್ಲ ಹೇಳಿದ್ದಾನೆ. ನಾನು ನಿಮ್ಮ ತಾಯಿ ಹತ್ರನೂ ಮಾತಾಡಿದ್ದೀನಿ. ಬನ್ನಿ ಇಲ್ಲಿಗೆ.
ಚಿದಂಬರಂ ಅವರು ನಿಮಗೆ? ಚಿದಂಬರಂ ಅವರು ನನ್ನ ಹಸ್ಬೆಂಡ್ ಸ್ನೇಹಿತರು. ರಂಜಿತ್ ಈಗ ಅವ್ರ ಜೊತೆನೇ ಇರೋದು. ಏನೋ ಆಗ್ಬಾರದೆಲ್ಲ ಆಗೋಯ್ತು. ರಂಜಿತ್ ಪರವಾಗಿ ನಾನು ನಿನ್ನನ್ನು ಕ್ಷಮೆ ಕೇಳ್ತೀನಪ್ಪ, ಕ್ಷಮಿಸ್ಬಿಡು. ಸರಿ ಬಿಡಿ ಮೇಡಮ್, ನಿಮ್ಮ ಮಗ ಮಾಡಿದ ತಪ್ಪಿಗೆ ನೀವು ಯಾಕೆ ಸಾರಿ ಕೇಳ್ತೀರಾ? ಮಕ್ಕಳು ಮಾಡಿರೋ ತಪ್ಪಿಗೆ ಹೆತ್ತೋರ್ ತಾನೇ ಹೊಣೆ. ಪರವಾಗಿಲ್ಲ ಮೇಡಮ್, ಅವ್ನು ಮಾಡಿದ ತಪ್ಪಿಗೆ ನಾನು ಶಿಕ್ಷೆನೂ ಕೊಟ್ಟಾಯ್ತು. ನಿನ್ನ ಹೆಸರೇನಮ್ಮ? ನಿರೋಷ. ಮುದ್ದಾಗಿದೆ. ಥ್ಯಾಂಕ್ಸ್ ಆಂಟಿ. ಇವ್ರು ನಿನ್ನನ್ನು ದತ್ತ ಮಗಳು ಅಂತ ಅಂದ್ಕೊಂಡಿದ್ರಂತೆ. ನಿನ್ನ ಮದುವೆನ ಅವರೇ ಮಾಡ್ತೀನಿ ಅಂತಲೂ ಹೇಳಿದ್ರಂತೆ. ಹೇಳಿದ್ರು, ಆದರೆ ತುಂಬ ಪ್ರಾಬ್ಲಮ್ ಆಯಿತು. ಆದಿನೂ ಅವ್ರ ಹತ್ರ ಕೆಲಸ ಬಿಟ್ಬಿಟ್ಟ. ಒಂದು ಸಲ ಇವ್ರು ನಿನ್ನನ್ನು ಮಗಳು ಅಂತ ಒಪ್ಕೊಂಡ್ಮೇಲೆ ನೀನು ಅವ್ರ ಮಗಳ ಥರ ತಾನೆ. ಆದಿತ್ಯ ಅವ್ರ ಹತ್ರ ಕೆಲಸ ಬಿಟ್ಟರೆ ಏನು, ಇವ್ರು ಹೇಳ್ದಾಗೆ ನಿಮ್ಮಿಬ್ಬರು ಮದುವೆನೂ ನಾನು ನಿಂತು ಮಾಡಿಸ್ತೀನಿ. ಅದಕ್ಕೆ ನೀವಿಬ್ಬರು ಒಪ್ಕೋಬೇಕು ಪ್ಲೀಸ್. ನೋಡಿದ್ರಾ, ಆದಿತ್ಯ ನಿಮ್ಮ ಬಗ್ಗೆ ಮನಸ್ಸಲ್ಲಿ ಯಾವ ಬೇಜಾರು ಇಟ್ಕೊಂಡಿಲ್ಲ. ಬೈಜು ಹೊರಡೋಣ. ಸರಿಯಪ್ಪ, ನಾವಿನ್ನು ಬರ್ತೀವಿ. ಆದಷ್ಟು ಬೇಗ ನಿಮ್ಮ ತಾಯಿ ಹತ್ರ ಮಾತಾಡಿ ನಿಮ್ಮಿಬ್ಬರ ಮದುವೆಗೆ ಏರ್ಪಾಡು ಮಾಡ್ತೀನಿ. ನಾವಿನ್ನು ಬರ್ತೀವಿ. ಒಂದು ನಿಮಿಷ ಮೇಡಮ್, ನಿರೋಷ ಸಾಕು ತಂದೆ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಮಾತಾಡ್ಸ್ಕೊಂಡು ಹೋಗ್ಬೋದಲ್ಲ? ಓಹ್ ಹೌದಾ? ಹಾಂ ಬೇಡ, ಅಲ್ಲಿ ಆಸ್ಪತ್ರೆಯಲ್ಲಿ ರಂಜಿತ್ ಒಬ್ಬನೇ ಕಾಯ್ತಾ ಇದ್ದಾನೆ. ನಾವು ಬೇಗ ಹೋಗಬೇಕು. ಹೌದು, ಡಾಕ್ಟ್ರು ಬರೋ ಹೊತ್ತಿದ್ದು. ನಾವು ಇನ್ನೊಂದ್ಸಲ ಅವ್ರನ್ನ ಮೀಟ್ ಮಾಡ್ತೀವಿ. ಸರಿ, ಬರ್ತೀವಿ. ಓಕೆ, ಬರ್ತೀನಿ ಅದಕ್ಕೆ. ರಂಜಿತ್ ತಾಯಿ ನೋಡಿದ್ರೆ ಕೈ ಎತ್ತು ಮುಗಿಬೇಕು ಅನ್ಸುತ್ತೆ. ಎಂಥ ತಾಯಿಗೆ ಎಂಥ ಕಿರಾತಕ ಹುಟ್ಟಿದೆ ನೋಡಿ. ಅರೆ ಸಾಕ್ಷಿ, ಬಂದ್ಯಾ? ಬಾ, ಹೇಗಿದೆ ಕೈ ನೋವು ಪುಟ್ಟ? ನಿನ್ನ ಮುಖ ತೋರಿಸ್ಬೇಡ ನನಗೆ. ಇನ್ನೊಂದ್ಸಲ ನಿನ್ನ ಮುಖ ತೋರಿಸಿದ್ರೆ ಸಾಕ್ಷಿ, ಏನ್ ಮಾಡ್ತಿದ್ಯಾ? ನೀವ್ಯಾರು ಬೇಡ ನನಗೆ. ಏನಾಯ್ತು ಸೂರ್ಯ? ಏನ್ ಬುದ್ಧಿ ಕಲಿಸಿದ್ಯಾ ನಿನ್ನ ಮಗನಿಗೆ? ನಿನ್ನ ಮೊಮ್ಮಗನಿಗಂತೂ ಬುದ್ಧಿ ಇಲ್ಲ. ಮುಟ್ಟಾಳಂತೆಲ್ಲ ಬಿಹೇವ್ ಮಾಡ್ತಾನೆ. ಯಾರೋ ಏನು ಹೇಳಿದ್ರು ಅಂತ ಅಮ್ಮನ ಮೇಲೆ ಸಂಶಯ ಪಡ್ತಾನೆ. ನಿನ್ನ ಮಗನಿಗಾದ್ರೂ ಸೆನ್ಸ್ ಬೇಡವಾ? ನಿನ್ನ ಮಗನಿಗಂತೂ ಸೆನ್ಸ್ ಇಲ್ಲ. ನನ್ನ ತಮ್ಮ ಶುದ್ಧ ಮೂರ್ಖ ಅಂತ ನನಗೆ ಯಾವತ್ತೂ ಗೊತ್ತು. ಅದ್ರಲ್ಲಿ ಈ ಅರ್ಪಿತಾ ಆಂಟಿ ಅವ್ನಿಗೆ ಏನೇನೋ ಹೇಳ್ಕೊಟ್ಟು ಅವ್ನ ತಲೆ ಕೆಡ್ಸಿದ್ದಾರೆ. ಅಯ್ಯೋ, ನಿಮ್ ಜಗಳದಲ್ಲಿ ಮಧ್ಯ ನನ್ನ ಹೆಸರೇ ಆಗ್ತಾ ಇರ್ತೀಯ ಸಾಕ್ಷಿ? ಏನು ಗೊತ್ತಿಲ್ಲದೆ ಇರೋ ತರ ನಾಟಕ ಆಡೋದ್ರ ಸಾಯಿಸ್ಬಿಡ್ತೀನಿ. ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತಿರ್ಬೇಕಷ್ಟೇ. ಸಾಕ್ಷಿ ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ನನಗದೆಲ್ಲ ಗೊತ್ತಿಲ್ಲ ಡ್ಯಾಡ್. ಆರ್ತಿ ಅಮ್ಮ ಈ ಮನೆಗೆ ಬರ್ಬೇಕು ಅಷ್ಟೇ. ಅವ್ರು ಬರ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ಕೊಳ್ತೀನೋ ನಂಗೆ ಗೊತ್ತಿಲ್ಲ. ಬರ್ತಾರೆ ಪುಟ, ಆರತಿ ಅಮ್ಮ ಖಂಡಿತ ಈ ಮನೆಗೆ ಬಂದೇ ಬರ್ತಾರೆ. ಕೋಪ ಮಾಡ್ಕೊಂಡಿದ್ರು. ಬರುವಾಗ ನನ್ನ ಜೊತೆ ಸರಿಯಾಗಿ ಮಾತು ಕೂಡ ಆಡ್ಲಿಲ್ಲ. ನನ್ನ ಮುಖ ಕೂಡ ನೋಡ್ಲಿಲ್ಲ ಅವರು. ಇನ್ನ ಬರಲ್ಲ ಅನ್ಸುತ್ತೆ. ಬರ್ತಾರೆ ಪುಟ, ಆರತಿ ಅಮ್ಮನ ಈ ಮನೆಗೆ ಕರ್ಕೊಂಬರೋ ಜವಾಬ್ದಾರಿ ನಂದು. ಪ್ರಾಮಿಸ್, ಇನ್ನಾಳೆಗೂ ಆರತಿನ ಈ ಮನೆಗೆ ಕರ್ಕೊಂಡು ಬಂದೇ ಬರ್ತೀನಿ. ಅಮ್ಮ, ಸಚಿನ್ ಕರ್ಕೊಂಡೋಗಿ ಮಲಗಿಸಿ. ಬಾ ಪುಟ್ಟಿ. ಸಾಕ್ಷಿ ತುಂಬಾ ಅಪ್ಸೆಟ್ ಆಗಿದ್ದಾಳಮ್ಮ. ಅವಳು ಹೇಗೆ ಸಮಾಧಾನ ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆರ್ತಿ ಹತ್ರ ಮಾತಾಡೋದಕ್ಕಿಂತ ಮುಂಚೆನೆ ಅದ್ರ ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡಿ ಮಾತಾಡ್ಬೇಕಾಗಿತ್ತು. ಅದನ್ನ ಈಗ ಹೇಳಿ ಏನ್ ಪ್ರಯೋಜನ? ಎಷ್ಟು ಕಷ್ಟಪಟ್ಟು ಎಷ್ಟು ಪ್ರಯತ್ನ ಪಟ್ಟು ನೀನು ಆರ್ತಿ ಇಬ್ರು ಒಂದಾಗಿದ್ರಿ. ಎಷ್ಟು ಸಂತೋಷ ಪಟ್ಟಿದೆ ಗೊತ್ತಾ? ಒಂದೇ ಗಳಿಗೆಯಲ್ಲಿ ಅಪ್ಪ ಮಗ ಇಬ್ರು ಹೋಗಿ ಹಾಳು ಮಾಡ್ಬಿಟ್ರಲ್ಲ. ಹೀಗಾಗಿದ್ದು ನನಗೂ ತುಂಬಾ ಬೇಜಾರಾಗಿದೆ ಅಮ್ಮ. ಸಾಕ್ಷಿ ಒಬ್ಬಳೆ ಹೋಗಿ ರಂಜಿತ್ನ ಮೀಟ್ ಮಾಡಿ ಮಾತಾಡಿದ್ಲು ಅಂತ ಆರತಿ ಅವರು ನನಗೆ ಫೋನಲ್ಲಿ ಹೇಳಿದ್ರು. ಆ ರಂಜಿತ್ ಸಾಕ್ಷಿಗೆ ಏನಾದರೂ ತೊಂದರೆ ಮಾಡಿರ್ಬೋದು ಅಂತ ನಮ್ಗೆಲ್ರಿಗೂ ಅನುಮಾನ ಆಯಿತು. ಅಂಥದ್ರಲ್ಲಿ ಅವಳು ಒಬ್ಬನೇ ಕಳಿಸಿದ್ರಲ್ಲ ಅಂತ ನನಗೆ ಅವ್ರ ಮೇಲೆ ಸಿಟ್ಟು ಬಂತು. ಆರ್ತಿ ಬೇಕು ಅಂತ ಸಾಕ್ಷಿನ ರಂಜಿತ್ನ ಮೀಟ್ ಮಾಡಕ್ ಕಳ್ಸಿದ್ರೆ ಅದು ತಪ್ಪು. ಅವಳಿಗೂ ಗೊತ್ತಿಲ್ಲದೆ ಸಾಕ್ಷಿ ರಂಜಿತ್ನ ಮೀಟ್ ಮಾಡಕ್ ಹೋಗಿದ್ಲು ಅಂತ ಈಗ ತಾನೇ ನೀ ಹೇಳ್ದಿಯಲ್ಲ. ಈ ವಿಷಯ ನನಗೆ ಅವ್ರ ಮನೇಲಿ ಹೋದ್ಮೇಲೆ ಗೊತ್ತಾಯ್ತು. ಮತ್ತೆ ವಿಷಯ ಪೂರ್ತಿ ತಿಳ್ಕೊಳ್ದೆ ಆರ್ತಿ ಮೇಲೆ ಯಾಕೆ ಕೋಪ ಮಾಡ್ಕೊಂಡೆ ನೀನು?
ಸೂರ್ಯನ ಫ್ಯಾಮಿಲಿನಲ್ಲಿ ಬೆಂಕಿ ಹತ್ಕೊಂಡು ಉರಿತಿದೆ. ಈ ಉರಿಯೋ ಬೆಂಕಿನಲ್ಲಿ ನಾನು ನನ್ನ ಬೆಳೆ ಬೇಯಿಸ್ಕೊತೀನಿ. ಆರ್ತಿ ಪೂರ್ತಿ ವಿಷಯ ಹೇಳಿದ್ಮೇಲೆ ನಿನಗೆ ಸತ್ಯ ಏನು ಅಂತ ಗೊತ್ತಾಯ್ತಲ್ಲ, ಆಗ್ಲಾದ್ರೂ ನೀನು ಆರ್ತಿನ ಸಮಾಧಾನ ಮಾಡ್ಬೋದಾಗಿತ್ತಲ್ಲ. ಸಮಾಧಾನ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ ಅಮ್ಮ, ಆದ್ರೆ ಆರತಿ ಅವರು ಕೇಳೋ ಸ್ಥಿತಿನಲ್ಲಿ ಇರಲಿಲ್ಲ. ಈ ಆರ್ಯ ಬೇರೆ ಹಾರ್ಷಾಗಿ ಮಾತಾಡ್ಬಿಟ್ಟೆ. ಸಾಕ್ಷಿನ ನೀವು ಕರ್ಕೊಂಡು ಹೋಗಿ ಖಂಡಿತವಾಗಿ ಇನ್ಮೇಲೆ ಕರ್ಕೊಂಡ್ ಬರಬೇಡಿ ಅಂತ ಹೇಳಿದ್ರು. ಆರ್ಯ, ನಿನ್ನ ವಿಷಯನ ಸರಿಯಾಗಿ ತಿಳ್ಕೊಳ್ದೆ ನಿಮ್ಮ ಅಪ್ಪನಿಗೆ ಯಾಕೆ ಫೋನ್ ಮಾಡಿ ಬರೋದಕ್ಕೆ ಹೇಳ್ದೆ? ಅದ್ ಸರಿ, ಸಾಕ್ಷಿ ರಂಜಿತ್ನ ಮೀಟ್ ಮಾಡಕ್ ಹೋಗಿದ್ಲು ಅಂತ ನಿನಗೆ ಯಾರು ಹೇಳಿದ್ದು? ಅರ್ಪಿತಾ ಆಂಟಿ ಹೇಳಿದ್ರು. ಪಿತಾ ಹೇಳಿದ್ಲಾ? ಅರ್ಪಿತಾ, ಅರ್ಪಿತಾ, ಏನಾಯ್ತಪ್ಪ ಈಗ? ಬಂದೆ. ಸಾಕ್ಷಿ ರಂಜಿತ್ನ ಒಬ್ಳೆ ಮೀಟ್ ಮಾಡಕ್ ಹೋಗಿದ್ಲು ಅಂತ ಆರ್ಯ ನೀನ್ ಹೇಳ್ದ್ಯಾ? ನಿನ್ನ ಕೇಳ್ತಾ ಇರೋದು. ಆರ್ಯನ್ ಫೋನ್ ಮಾಡಿ ಹೇಳ್ದ್ಯಾ? ಹೌದು ಸರ್.